ಕ್ಷೇತ್ರದ ಸ್ವಾಮಿಯ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಗುರುಗುಂಡಗಳಿಗೆ ವಂದಿಸಿಕೊಂಡು ಇಂದಿನ ಪೂಜ್ಯರ ಮಾರ್ಗದರ್ಶನದಂತೆ ಪ್ರೌಢಾವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ದುಶ್ಚಟದ ಬಗ್ಗೆ ಅರಿವು ಮೂಡಿದರೆ ಮುಂದಿನ ಸಮಾಜವನ್ನು ಸುಸ್ಥಿರದಲ್ಲಿರಬಹುದು ಎಂಬ ಆಶಯದಂತೆ ಗ್ರೀನ್ವುಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದಿನ ಶಾಸ್ತ್ರ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶ್ರೀಮತಿ ಮಂಜುಳಾ ಮೇಡಮ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಂಡರು. ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀ ಸೂರ್ಯನಾರಾಯಣ ಸರ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಮುತ್ತೇಗೌಡ ಸರ್, ನಿವೃತ್ತ ಶಿಕ್ಷಕರಾದ ಶ್ರೀಯುತ ನಿಂಗಪ್ಪ ಸರ್ ಹಾಗೂ ಪ್ರಹ್ಲಾದ ಸರ್ ಇವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಂಡರು. ಶಾರದೆ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯ ಆರೈಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರಾರ್ಥನೆಯನ್ನು ಮಾಡಿದಂತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದ್ದಾರೆ ಈ ಶಾಲೆಯ ಶಿಕ್ಷಕರಾದ ಶ್ರೀಮತಿ ದ್ರಾಕ್ಷಾಯಣಿ ಮೇಡಮ್. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದು ನಮ್ಮ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಮಕ್ಕಳು ಪ್ರೌಢಾವಸ್ಥೆಯ ನಂತರ ಕೆಲವು ದುಶ್ಚಟಗಳಿಗೆ ಒಳಗಾಗುವ ಸಂಭವ ಇರುತ್ತದೆ. ಈ ಬಗ್ಗೆ ಸಂಸ್ಥೆ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಅನ್ನೋ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೋಬೇಕು ಅಂತ ಕೇಳಿದಾಗ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಇದಕ್ಕೆ ಅವಕಾಶ ಕಲ್ಪಿಸಿದ್ದಕ್ಕೆ ಮೊದಲನೇದಾಗಿ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಮಂಜುಳಾ ರಮೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದಂತಹ ಶ್ರೀ ಪುಟ್ಟಸ್ವಾಮಪ್ಪ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾದಂತಹ ಶ್ರೀ ಸೂರ್ಯನಾರಾಯಣ ಸರ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ನಿವೃತ್ತ ಆಗ್ರೋ ಇಲಾಖೆ ಅಧಿಕಾರಿಗಳಾದಂತಹ ಶ್ರೀ ಪ್ರಹ್ಲಾದ್ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದಂತಹ ಪುಟ್ಟೇಗೌಡ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ನಿವೃತ್ತ ಶಿಕ್ಷಕರಾದಂತಹ ನಿಂಗೇಗೌಡ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ಈ ಒಂದು
ನಮ್ಮ ಶಾಲೆಯಲ್ಲಿ ಈ ಒಂದು ಉತ್ತಮ ಕಾರ್ಯಕ್ರಮವನ್ನ ಕೊಡ್ಬೇಕು, ಹಾಗಾಗಿ ನಿಮ್ಮ ಶಾಲೆ ಎಲ್ಲಾ ಮಕ್ಕಳನ್ನ ಒಂದ್ ಕಡೆ ಸೇರಿಸ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಕೇಳ್ಕೊಂಡಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪುರಸಭೆ ವಲಯದ ಮೇಲ್ವಿಚಾರಕರಾದಂತಹ ಶ್ರೀಮತಿ ಸರಸ್ವತಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ಸೇವಾ ಪ್ರತಿನಿಧಿಯಾದಂತಹ ಶ್ರೀಮತಿ ಶುಭಾ ಮೇಡಮ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆ ಈ ಶಾಲೆಯ ನನ್ನ ಸಹೋದ್ಯೋಗಿ ಮಿತ್ರರಾದಂತ ಹಾಗೂ ನನ್ನ ಪ್ರೀತಿಯ ಮಕ್ಕಳಾದಂತ ನಿಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮದಿಂದ ಏನ್ ತಿಳ್ಕೋಬೇಕು, ನೀವು ಭವಿಷ್ಯದಲ್ಲಿ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಒಂದು ವಾಕ್ಯವನ್ನ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಏನೇನನ್ನ ಹೇಳ್ತಾರೆ, ಯಾವುದು ಓಕೆ ವಿಚ್ ಇಸ್ ಗುಡ್ ಆರ್ ಬ್ಯಾಡ್ ನಿಮಗೆ ಗೊತ್ತಿರೋದು, ಯಾವ್ದನ್ನ ಅಳವಡಿಸ್ಕೋಬೇಕು ಯಾವ್ದನ್ನ ಅಳವಡಿಸ್ಕೋಬಾರ್ದು ಅನ್ನೋ ಒಂದು ಯೋಚನಾ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ವಿಚ್ ಈಸ್ ಬೆಟರ್ ಯು ಶುಡ್ ಚೂಸ್ ದಟ್ ಒನ್. ಓಕೆ, ಹಾಗಾಗಿ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಿದಂತ ಶ್ರೀಮತಿ ದ್ರಾಕ್ಷಾಯಣಿ ಮೇಡಮ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿದರು. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಪರಮ ಪೂಜ್ಯ ಡಾಕ್ಟರ್ ಡಿ ಹೆಗಡೆ ಅವರ ಹಾಗೂ ಮಾತು ಶ್ರೀ ಹೇಮಾವತಿ ಹೆಗಡೆ ಅವರ ಆಶೀರ್ವಾದವನ್ನು ಬೆಳೆದು ಹಾಗೂ ಸಂಸಾರದಿಂದ ಎಲ್ಲ ದೇವರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಈ ಒಂದು ಶ್ವಾಸ ಸಂಕಲ್ಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀಮತಿ ಮಂಜುಳಾ ಮೇಡಮ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರು ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಪುಟ್ಟಸ್ವಾಮಪ್ಪ ಸರ್ ಅವರೇ, ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪುಟ್ಟೇಗೌಡರವರೇ, ನಿವೃತ್ತ ಹಾಗೂ ಅಧಿಕಾರಿಗಳಾದ ಪ್ರಹ್ಲಾದ್ ಸರ್ ಅವರೇ, ನಿವೃತ್ತ ಶಿಕ್ಷಕರಾದ ಲಿಂಗೇಗೌಡರೇ, ಎಲ್ಲ ಶಿಕ್ಷಕ ಬೃಂದದವರೇ, ಮೇಲ್ವಿಚಾರಕರ ಸೇವಾ ಪ್ರತಿನಿಧಿಯರೇ ಹಾಗೂ ಎಲ್ಲ ನಮ್ಮ ವಿದ್ಯಾರ್ಥಿನಿಯರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹುಶಃ ದಕ್ಷಿಣ ಭಾರತದ ಶ್ರೀ ಕ್ಷೇತ್ರ ಧರ್ಮಸ್ಥಳ ದಕ್ಷಿಣ ಭಾರತದ ಪುಣ್ಯ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಒಂದು. ಸುಮಾರು 800 ಶತಮಾನಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂತಹ ಕ್ಷೇತ್ರ ಧರ್ಮಸ್ಥಳ. ಇಲ್ಲಿಯ ಆರಾಧ್ಯ ದೇವರು ಶಿವಸ್ವರೂಪಿ ಮಂಜುನಾಥ ಸ್ವಾಮಿ. ಇಲ್ಲಿ ಆಡಳಿತವನ್ನು ನಡೆಸುವವರು ಹೆಗ್ಗಡೆಯವರು. ಬಹುಶಃ ಈಗ ಆಡಳಿತವನ್ನು ನಡೆಸುವವರು 21ನೇ ಹೆಗ್ಗಡೆಯವರು ಪೂಜ್ಯ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರು. ಬಹುಶಃ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಇದೆ. ಅದರ ಜೊತೆಗೆ ನೆರೆಯ ಕೇರಳ ರಾಜ್ಯದ ಕಾಸರಗೋಡು ಮತ್ತು ಕುಂಬ್ಳ ಎನ್ನುವಂತ 2 ಜಿಲ್ಲೆಯಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ. ಬಹುಶಃ ಸಾಮಾನ್ಯ ನಾವೇನ್ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘ ಮಾಡ್ತಾರೆ, ಸಾಲ ಕೊಡ್ತಾರೆ ಅನ್ನುವಂಥದ್ದು ಮಾತ್ರ ಸಾಮಾನ್ಯವಾಗಿ ನಮ್ಮ ಅನಿಸಿಕೆ. ಆದ್ರೆ ಇವತ್ತು ಪೂಜ್ಯರ ಮುಖಾಂತರ ರಾಜ್ಯಾದ್ಯಂತ ಅನೇಕ ಜನಪರವಾದಂತಹ ಕಾರ್ಯಕ್ರಮ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ನಡೀತದೆ. ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಬಹುಶಃ ನಮ್ಮಲ್ಲಿ ರಾಜ್ಯ ಮಟ್ಟದಲ್ಲಿ ಜನಜಾಗೃತಿ ವೇದಿಕೆ ಅನ್ನುವಂತ ಒಂದು ವೇದಿಕೆ ಇದೆ. ಬಹುಶಃ ಇದರ ಮುಖ್ಯ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಮತ್ತು ದುಷ್ಟಗಳ ವಿರುದ್ಧ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮ. ಇಲ್ಲಿ ಮುಖ್ಯವಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಂತ ಇದೆ.
ಇವತ್ತು ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾಗಿ ನಮ್ಮ ಪುಟ್ಟಸ್ವಾಮಪ್ಪ ಸರ್ ಇದ್ದಾರೆ. ಅದೇ ರೀತಿ ಸದಸ್ಯರಾಗಿ ನಮ್ಮ ಪುಟ್ಟೇಗೌಡರು ಇದ್ದಾರೆ. ಈ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಾವು ಮಧ್ಯವರ್ಜನ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಮಧ್ಯವರ್ಜನದಲ್ಲಿ 2 ವಿಧದ ಮಧ್ಯವರ್ಜನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು VIP ಕ್ಯಾಂಪ್ ಅಂತ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಸಮುದಾಯದ ಮಧ್ಯವರ್ಜನ ಶಿಬಿರಗಳು ಸುಮಾರು ಇದುವರೆಗೆ ಸುಮಾರು 14,874 ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಸುಮಾರು 1,47,000ಕ್ಕೂ ಮಿಕ್ಕಿ ಸದಸ್ಯರನ್ನು ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವಂತ ಕೆಲಸದ ಆಗಿದೆ. ಇಲ್ಲಿ ಇವತ್ತು ಸ್ವಾಸ್ಥ್ಯ ಸಂಕಲ್ಪ, ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಇರ್ಬೋದು, ಮಾದಕ ವಸ್ತು ವಿರೋಧಿ ದಿನಾಚರಣೆ ಇರ್ಬೋದು, ಅಥವಾ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮುಂದಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ನಾನಿವತ್ತು ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಅನೇಕ ಕಾರ್ಯಕ್ರಮಗಳಿವೆ. ಇವತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಇವತ್ತು ಶಾಲಾ ಕಟ್ಟಡ ನಿರ್ಮಾಣ ಇರ್ಬೋದು, ಕರಿಹಳಗೆ ಕಾರ್ಯಕ್ರಮ ಇರ್ಬೋದು, ಅಥವಾ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಶಾಲೆಗಳಿಗೆ ಬೆಂಚು ಡೆಸ್ಕ್ ಒದಗಣೆ ಇದೆ. ಬಹುಶಃ ಇದಕ್ಕೆಲ್ಲ ಅನುದಾನಿತ ಕಾರ್ಯಕ್ರಮಗಳು ನಮ್ಮಲ್ಲಿದೆ. ಸಂಪೂರ್ಣ ಮಾಹಿತಿಯನ್ನು ಬಹುಶಃ ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ನೀಡಲಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಸರಿಯಾಗಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು, ಅಥವಾ ನಮ್ಮ ಪರಿಸರದಲ್ಲಿ ನಾವು ಇಲ್ಲದೇ ಇರ್ಬೋದು, ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಇರ್ಬೋದು, ಅವರಿಗೆ ಒಂದಷ್ಟು ಆ ವಿಷಯದ ಬಗ್ಗೆ ತಿಳಿ ಹೇಳಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ, ಎಲ್ರಿಗೂ ಕ್ಷೇತ್ರದ ಸ್ವಾಮಿಯ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿ ಸ್ವಾಮಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿ ಅವಕಾಶಕ್ಕಾಗಿ ಒಂದು ಸರಿ ಮಾತನಾಡಿ. ಕ್ಷೇತ್ರದ ಇತಿಹಾಸ ಮತ್ತು ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿರುವ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಪ್ರಾಸ್ತಾವಿಕ ನುಡಿಗಳ ನಡೆದಂತ ಶ್ರೀ ಸೂರ್ಯನಾರಾಯಣ ಸರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ, ಮುಂದಕ್ಕೆ ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದ ಶ್ರೀ ಪುಟ್ಟಸ್ವಾಮಪ್ಪ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಸಂಸ್ಥೆಯ ಮುಖ್ಯಸ್ಥರು, ಈ ಸಂಸ್ಥೆಯನ್ನ ನಾನು ಕಂಡ ಹಾಗೆ ಬಹಳ ವರ್ಷಗಳಿಂದ ಸಂಸ್ಥೆಯ ಬೆಳವಣಿಗೆಗೆ ಶ್ರಮಿಸ್ತಾ ಇರ್ತಕ್ಕಂತಹ ಮಂಜುಳಾ ಮೇಡಮ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂತಹ ಪುಟ್ಟೇಗೌಡರೇ, ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ಆತ್ಮೀಯರಾದ ಲಿಂಗೇಗೌಡರೇ, ಮತ್ತೊಬ್ಬರು ಆಗ್ರೋ ಇಲಾಖೆಯಲ್ಲಿ ಹಲವಾರು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ಪ್ರಹ್ಲಾದರವರೇ, ಈ ಒಂದು ತಾಲೂಕಿನ ಯೋಜನಾಧಿಕಾರಿಗಳು ತಾಲೂಕಿನ ಬಗ್ಗೆ, ಜನಗಳ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಅವರ ಕೈ ಕೆಳಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹವರಿಗೆ ಮತ್ತು ಸಂಸ್ಥೆಯಲ್ಲಿ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರನ್ನ ಹುರಿದುಂಬಿಸಿಕೊಂಡು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಆತ್ಮೀಯರಾದ ಸೂರ್ಯನಾರಾಯಣ ಅವರೇ, ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಈಗಾಗಲೇ ಸೂರ್ಯನಾರಾಯಣರಾವ್ ಈ ಒಂದು ಸ್ವಾಸ್ಥ್ಯ ಸಂಕಲ್ಪ ಅಥವಾ ಜನಜಾಗೃತಿ ವೇದಿಕೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಆಯೋಜಕರು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇಡೀ ಜಿಲ್ಲೆನಲ್ಲಿ, ಇಡೀ ರಾಜ್ಯದಲ್ಲಿಯೇ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕಿನಲ್ಲಿ ನಡೀತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಮಾಜದಲ್ಲಿ ಹೀಗೆ ಹಲವಾರು ಕಡೆ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗಾಗಲೇ ಸೂರ್ಯನಾರಾಯಣ ಹೇಳಿದ್ರು, ಏನು ಈ ವಯಸ್ಸಿದೆ 14ರಿಂದ 20-21 ವಿದ್ಯಾರ್ಥಿಗಳು
ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಅವಕಾಶನೂ ಜಾಸ್ತಿ ಇದೆ. ಹಾಗೆಯೇ ದಾರಿ ತಪ್ಪತಕ್ಕಂತಹ ಒಂದು ವ್ಯವಸ್ಥೆಯೂ ಇದೆ. ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಸೇರಿ, ನಿಮ್ಮ ಜವಾಬ್ದಾರಿ. ಬಹುಶಃ ಎಲ್ಲ ಪೋಷಕರಿಗೂ ಒಂದು ಆಸೆ ಇರುತ್ತೆ, ಏನು ನನ್ನ ಮಗ ಅಥವಾ ನನ್ನ ಮಗಳು ಒಂದು ಒಳ್ಳೆಯ ಸಂಸ್ಥೆಗೆ ಸೇರಿಸ್ಬೇಕು, ಆ ಸಂಸ್ಥೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನ ನನ್ನ ಮಕ್ಕಳಿಗೆ ಕೊಡಿಸ್ಬೇಕು, ಹಾಗೆ ಅವರು ಮುಂದೆ ಒಳ್ಳೆಯ ಭವಿಷ್ಯವನ್ನ ರೂಪಿಸ್ಕೊಂಡು ಆಕೆ ಅಥವಾ ಅವನು ಒಳ್ಳೆಯ ಒಂದು ಜೀವನವನ್ನ ನಮ್ಮ ಕಣ್ಮುಂದೆ ನಡೆಸಬೇಕು. ಆ ನಿಟ್ಟಿನಲ್ಲಿ ಪೋಷಕರು ಅವ್ರಿಗಾದಂತಹ ಏನೇ ತೊಂದರೆ ಇದ್ರೂ ಸಹ ನಿಮ್ಮ ಒಂದು ಏಳಿಗೆಗೋಸ್ಕರ ಹಗಲಿರುಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಅದು ನಿಮ್ಗೆ ಗೊತ್ತಿದೆ. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ವಿದ್ಯಾರ್ಥಿಗಳು ಪ್ರೌಢಾವಸ್ಥೆಯಲ್ಲಿ ಒಳ್ಳೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಪೂಜ್ಯರ ಕನಸಿನ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತ ಶ್ರೀ ಪುಟ್ಟಸ್ವಾಮಿ ಸರ್ ಇವರಿಗೆ ಆತ್ಮೀಯವಾಗಿ ವಂದಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸಿದ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಶ್ರೀ ಪುಟ್ಟೇಗೌಡ ಸರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ರಿಗೂ ಶುಭೋದಯ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಮಂಜುಳಾ ಮೇಡಮ್ ಅವರೇ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ, ಹಾಗೆಯೇ ನಮ್ಮ ಪ್ರಹ್ಲಾದ್ ಸರು, ಹಾಗೆ ನಮ್ಮ ನಿವೃತ್ತ ನಿಲಯ ಪಾಲಕರಾಗಿರ್ತಕ್ಕಂಥ HR ನಿಂಗೇಗೌಡರು, ಅದ್ಭುತ ಕಲಾವಿದರು, ಎಲ್ಲರಿಗೂ ಕೂಡ ನಮ್ಮ ಹಾಗೆ ತಾಲೂಕು ಯೋಜನಾಧಿಕಾರಿ ಸೂರ್ಯನಾರಾಯಣರವರೇ ಹಾಗೂ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರೇ ಹಾಗೂ ವಿದ್ಯಾರ್ಥಿನಿಯರು, ಈಗಾಗಲೇ ಸ್ವಾಸ್ಥ್ಯ ಸಂಕಲ್ಪದ ಬಗ್ಗೆ ಮತ್ತೆ ಪ್ರಾಸ್ತಾವಿಕ ನುಡಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಯೋಜನೆಗಳು ಏನು ಅನ್ನತಕ್ಕಂಥದ್ದನ್ನ ಎಲ್ಲವೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಪುಟ್ಟಸ್ವಾಮಿ ಹೇಳ್ತಾ ತಾವುಗಳೆಲ್ಲ ಮುಂದೆ ಸಮಾಜದಲ್ಲಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನತಕ್ಕಂಥದ್ದನ್ನ ಪೋಷಕರು ಕನಸು ಕಾಣ್ತಾ ಇರ್ತಾರೆ. ಅವರದೇ ಆದಂಥ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ನಮ್ಮ ಮಕ್ಕಳು ದೊಡ್ಡವನಾಗಬೇಕು, ಚೆನ್ನಾಗಿ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿ ಆಗಬೇಕು, ಅಥವಾ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೇನೋ ಕನಸು ಕಾಣ್ತಾ ಇರ್ತಾರೆ. ಆ ಕನಸನ್ನ ನನಸು ಮಾಡ್ತಕ್ಕಂಥದ್ದು ನಿಮ್ಮಗಳ ಕರ್ತವ್ಯ. ಹಾಗೇನೆ ಕೆಲವೊಂದು ಸಂದರ್ಭಗಳಲ್ಲಿ ಪೋಷಕರು ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ, ಮಕ್ಕಳು ಇನ್ಯಾವುದೋ ದಾರಿ ಹೋಗ್ತಾ ಇರ್ತಾರೆ. ಉದಾಹರಣೆಗೆ ನನ್ನ ಮಗ ಏನೋ ಇಂಜಿನಿಯರ್ ಆಗ್ಬೇಕು ಏನೋ ಅಂತ ನಮ್ಮ ಮನೆಯವರು ಆಸೆ ವ್ಯಕ್ತಪಡಿಸಿದ್ರು. ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ಗೆ ನಾವು ಶ್ರವಣಬೆಳಗೊಳದಲ್ಲಿ ಸೇರಿಸಿದ್ರು. ಅದಾದ ನಂತರ ಅದಕ್ಕಿಂತ ಮುಂಚೆ ವಿಶ್ವಮಾನವ ವಿದ್ಯಾಸಂಸ್ಥೆ ಮಂಡ್ಯದ ಹತ್ರ 8th, 9th, 10th ಅಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಆಗ್ತು. ಮುಂದೆ ಒಳ್ಳೆ ವಿದ್ಯಾವಂತನಾಗಿ ಚೆನ್ನಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವನಲ್ಲಿ ನಮ್ಗೆ ಜೈಲಿಗೆ ಆಗ್ತಂಗೆ ಆಗ್ತಾ ಇದೆ ಅಂತ ಹೇಳಿ ನಾನು PUC ನಾನು ಮುಂದುವರ್ಸಲ್ಲ, SSLC ಕ್ಲೋಸ್ ಮಾಡ್ತೀನಿ ಅಲ್ಲಿ ಅಂತ ಹೇಳ್ದ. ಅಲ್ಲಿ ಸುಮಾರು ಕೆಲವು ಮಕ್ಕಳು ಕಾಂಪೌಂಡ್ ನಾರಿ ಹೊರಗಡೆ ಹೋಗಿ ಅವರ ಪೋಷಕರಿಗೆಲ್ಲ ಇಲ್ಲ ನಾನು ಓದಕ್ಕಾಗಲ್ಲ ಅಂತ ಹೇಳಿ ಕೆಲವರು ಹೋಗಿದ್ದು ಉಂಟು. ಆ ನಂತರ 10th ಮುಗಿಸ್ಕೊಂಡು ಬಂದ ತಕ್ಷಣ PUC ಅವನು ಹೋಗ್ಲಿಲ್ಲ, ಡಿಪ್ಲೊಮಾ ಸೇರ್ಕೊಳ್ತೀನಿ ಅಂತ ಕಂಪ್ಯೂಟರ್ ಸೈನ್ಸ್ ಶ್ರವಣಬೆಳಗೊಳದಲ್ಲಿ ಮಾಡಿದ. ಮತ್ತು ಅದಾದ ನಂತರ ಡಿಪ್ಲೊಮಾ ಆದ ನಂತರ ಯಾವ್ಯಾವುದೋ ಪ್ರೈವೇಟ್ ಹೋಗ್ತೀನಿ ಅಂತ ಯಾವ್ಯಾವುದೋ ಕಂಪ್ನಿಗಳಿಗೆ 3-4 ಕಂಪ್ನಿಗೆ ಹೋದ. ನಮ್ಮ ಮನೆಯವರು ಬೇಸರ ಪಟ್ಕೊಂಡ್ರು. ಇಂಜಿನಿಯರ್ ಮಾಡಿಸ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದು. ಇವನು ಎಲ್ಲೆಲ್ಲೋ ಯಾವ್ಯಾವ್ದೋ ಕಂಪ್ನಿಲಿ ಹೋಗ್ತಾ ಇದ್ದಾನೆ. ಚೆನ್ನೈನಲ್ಲಿ ಯಾವುದೋ ಒಂದು ಕಂಪ್ನಿ, ಬೇರೆ ಬೇರೆ, ಆಮೇಲೆ IBM ಕಂಪ್ನಿ, ಎಲ್ಲವೂ ಸುಮಾರು 4-5 ಕಂಪ್ನಿ ಆಡಿದ 1 ವರ್ಷದೊಳಗೆ. ಮತ್ತೆ ಮುಂದುವರ್ಸಕ್ಕಾಗಲಿಲ್ಲ. 1 ವರ್ಷದ ನಂತರ ನಮ್ಮ ಮನೆಯವರೆಲ್ಲ ಸಿಕ್ಕೊಂಡು ಬೇಜಾರು ಮಾಡ್ಕೊಂಡು
ನಂತರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳು ಕೆಲವರು ಅವರೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಪೋಷಕರ ಆಸೆಗಳನ್ನ ಈಡೇರಿಸಕ್ಕೆ ಕೆಲವರು ಅವರದೇ ಆದಂತ ಮೈಂಡ್, ಅವ್ರಿಗೆ ಏನ್ ಇಷ್ಟ ಅದರಲ್ಲಿ ಮುಂದುವರಿಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಂತರ ನಮ್ಮ ಬಲವಂತಕ್ಕೆ ಸಿದ್ಧಾರ್ಥ ಏರೋನಾಟಿಕಲ್ ಅಂಡ್ ಟೆಕ್ನಾಲಜಿ ಹೆಬ್ಬಾಳದಲ್ಲಿ ನಾವು ಹಾಕ್ಲಿಕ್ಕೆ ಆಗ್ತೋ ಇಂಜಿನಿಯರಿಂಗ್ ಕಂಪ್ಯೂಟರ್ BE ಮಾಡಪ್ಪ. ಅಲ್ಲಿ ಟ್ರೈನಿಂಗ್ ಎಲ್ಲ ಮುಗಿತು. ಇಂಜಿನಿಯರಿಂಗ್ ಮುಗಿಸ್ಕೊಂಡ ಮತ್ತೆ ಟ್ರೈನಿಂಗ್ ಕೋರ್ಸ್ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಒಳಗಡೆ ಟ್ರೈನಿಂಗ್ ಕೂಡ ತಗೊಂಡಾದ ನಂತರ ಅವ್ನು ಮುಂದುವರ್ತಿಲ್ಲ. ಅಲ್ಲಿ AC ರೂಮು ನಮ್ಗೆ ಕೂತ್ಕೊಳ್ಳಕ್ಕಾಗಲ್ಲ, ನಮ್ಗೆ ಕೆಂಪು ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆಯಿಂದ ಸಂಜೆಯಲ್ಲಿ ತಂದು ಕೊಡ್ಬೇಕು, ಬೆಳಿಗ್ಗೆ ಹೋದ್ರೆ ಸಾಯಂಕಾಲದವರೆಗೂ ನಾವು ಎಲ್ಲೂ ಹೋಗಾಗಿಲ್ಲ, ನಾನು ಹೋಗಲ್ಲ ಅಂತ ಮನೆಗೆ ಬಂದು ಅಲ್ಲಿ ಯಾರನ್ನೋ ನಮ್ಮ ಹಳ್ಳಿ ಕಡೆ ಯಾರನ್ನೋ ಒಬ್ಬರನ್ನ ಕಾಯಪ್ಪರ ಮಾಡೋರ್ನ ಅಪಾದಿ ಅನ್ಕೊಂಡು ಕಾಯಪ್ಪರನ್ನ ಜೊತೆ ಮಾಡ್ಕೊಂಡು ನಮ್ಮೂರ ಚಂದ್ರಪಟ್ಟಣ ತಾಲೂಕು ಸುತ್ತಮುತ್ತ ಕಾಯಪ್ಪರ ನಿಂತ್ಕೊಂಡು ಪುಟ್ಟಗೌಡ್ರ ಮಗ ಇಂಜಿನಿಯರ್ ಓದ್ತಾವನೆ ಹಾಗೆ ಹೀಗೆ ಅಂದ್ರು, ನೋಡಪ್ಪ ಅಲ್ಲಿ ಕಾಯಪಾರ ಮಾಡ್ತಾವನೆ ಅಂತ. ಅದು ಬೇರೆ ದೂರ. ಆ ಕಾಯಪಾರ ಮಾಡ್ತಾ ಇವನು ಅಲ್ಲಿ ಬಿಸ್ನೆಸ್ ಎಲ್ಲ ತಿಳ್ಕೊಂಡು ಮತ್ತೆ ಅವ್ರಿಗೆ ಆ ಕಾಯಪಾರ ಮಾಡ್ತಿದ್ರು. ಪಾಪ ಜಾಸ್ತಿ ಎಜುಕೇಶನ್ಸ್ ಇರ್ಲಿಲ್ಲ. ಅವ್ರ ಮಕ್ಕಳಿಗೂ ಪಾಪ ಲಾರಿ ಗೀರಿ ಎಲ್ಲ ತಂದು ಕೊಟ್ಟಿದ್ರು. ಬರೀ ಕಾಯಿಲೆಲ್ಲ ರೋಡ್ ಎಲ್ಲ ಮಾಡ್ಕೊಂಡು ಬಿಸ್ನೆಸ್ ಅಲ್ಲಿ ಮುಂದುವರೆದ. ಆಮೇಲೆ ಟೆಂಡರ್ ಪ್ರೋಸೆಸ್ ಹೇಗೆ ಅನ್ನೋದು, ಇವನು ಓದಿದ್ರಿಂದ ಟೆಂಡರ್ ಹಾಕಿ ಕುಕ್ಕೆ ಸುಬ್ರಹ್ಮಣ್ಯಗೆ ಅವ್ರಿಗೆ ಒಂದು ಆರ್ಡರ್ಸ್ ಬರೋವಾಗ ಮಾಡ್ಕೊಟ್ಟ. ಅಲ್ಲಿಂದ ಲಾರಿ ಕುಕ್ಕೆ ಸುಬ್ರಹ್ಮಣ್ಯಗೆ ದೇವಸ್ಥಾನಕ್ಕೆ ಕಾಯಪಾರ ಬಿಸ್ನೆಸ್ ಆಗಿ ಇವನು ಬೆಂಗಳೂರಲ್ಲಿ ಯಾವುದೋ ಒಂದು ಮಳಿಗೆ ಮಾಡಿಕೊಂಡು ಚಿಕ್ಕದಾಗಿ ಕಾಯಿ ಇಲ್ಲಿಂದ ಅಲ್ಲಿಗೆ ತಗೊಂಡು ಬಿಸ್ನೆಸ್ ಕೆಲವೆಲ್ಲ ಹೋಟ್ಲುಗಳಿಗೆ ಹಾಕೊಂಡು ಕಾಯಪಾರ ಮಾಡ್ತಾ ಇವತ್ತು ಔಟ್ ಆಫ್ ಕಂಟ್ರಿಗೆ ಕಾಯಿ ಕೋಕೋನಟ್ ಪೌಡರ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ. ಅಂಡಮಾನಿಂದ ಕಾಯಿ ತರಿಸ್ತಾ ಇದ್ದಾನೆ. ಆಮೇಲೆ ಫ್ರೂಟ್ಸ್ ಬೇರೆ ಕಂಟ್ರಿ ಫ್ರೂಟ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊತಾ ಇದ್ದಾನೆ. ಗೂಗಲ್ ಅಲ್ಲಿ ನೋಡಿ PRP ತಿಪ್ಟೂರ್ ಕೋಕೋನಟ್ ಲಿಮಿಟೆಡ್ ಅಂತ ವೆಬ್ಸೈಟ್ ಮಾಡ್ಕೊಂಡಿದ್ದಾನೆ. ಇವತ್ತು ನಾವು ಸ್ಟಾರ್ಟಿಂಗ್ ನಲ್ಲಿ ಇಂಜಿನಿಯರಿಂಗ್ ಮಾಡಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದು ನಮ್ಮ ಮನೆಯವರಿಗೆ. ಇವತ್ತು ಅಲ್ಲಿ ಅವನು ಒಂದು 7-8 ಜನಕ್ಕೆ ಸಂಬಳ ಕೊಟ್ಕೊಂಡು 10-15 ಸಾವಿರ ಸಂಬಳ ಕೊಟ್ಕೊಂಡು ಒಂದು ವಿದ್ಯಾರ್ಥಿಗೆ ಕಳೀತಾ ಇದೆ. ಚಿಕ್ಕದಾಗಿ ಫ್ಲೂಟ್ ನುಡಿಸ್ತೇನೆ, ಒಂದು ಕೊಳಲ್ ನುಡಿಸ್ತೇನೆ, ಒಂದು ಯಾರು ಹೇಳ್ತಾರೆ ಅವರಿಗೆ ಒಂದೊಂದು ಪ್ರೈಸ್ ಕೊಡ್ತೇನೆ, ಒಂದು ಬುಕ್ಸ್ ಕೊಡ್ತೇನೆ. ಆಯ್ತಾ? ವಿದ್ಯಾರ್ಥಿಗಳು ಪೋಷಕರ ಆಸೆಯನ್ನು ಈಡೇರಿಸಬೇಕು, ಕೆಟ್ಟ ಚಟಗಳಿಗೆ ಬಲಿಯಾಗದಂತೆ ಎಚ್ಚರ ವಹಿಸಬೇಕು ಎಂಬ ನಾಣ್ಣುಡಿಯಂತೆ ಕೊಳಲು ನುಡಿಸುವುದರ ಮೂಲಕ ಮಕ್ಕಳನ್ನು ವಂದಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಪುಟ್ಟೇಗೌಡರಿಗೆ ಆತ್ಮೀಯವಾಗಿ ವಂದಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀಯುತ ನಿಂಗೇಗೌಡ ಸರ್ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿ ಮಾಡಿದರು. ನಾನು ಕಾಣ್ತೇನೆ ಇಲ್ಲೆಲ್ಲರೂ ಗೋಡೆ ಮೀನ್ರಿಂದ ಕುಳ್ಳಾದ್ರಿಂದ ಕಾಣಿಸಲ್ಲ, ಗೋಡೆ ಮಾತ್ರ ಕಾಣ್ತಾ ಇದ್ದೇನೆ. ಮಕ್ಕಳೇ, ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುಳಾ ಮೇಡಮ್ ಅವರೇ, ತುಂಬಾ ವರ್ಷದಿಂದ ಮಂಜುಳಾ ಮೇಡಮ್ ಇಲ್ಲೇ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ನನ್ನ ಮಗನು ಇಲ್ಲಿ ಒಂದು 20 ವರ್ಷದಿಂದ 2 ವರ್ಷ ಬಂದ ಮೇಡಮ್ ಅವರು ತಮ್ಮ ಜೀವಿತಾವಧಿಯ ಹೆಚ್ಚು ಸಮಯವನ್ನು ಈ ಸ್ಕೂಲಲ್ಲೇ ಸವಿಸಿದರು. ಮೇಡಮ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕಲಾವಿದರು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಎಲ್ಲರಿಗೂ ಯಾವುದೇ ಸಮಯದಲ್ಲಿ ಸಿಗುವಂತ ನನ್ನ ಆತ್ಮೀಯರಾದ ಪುಟ್ಟೇಗೌಡ್ರೆ, ಸಂಪನ್ಮೂಲ ವ್ಯಕ್ತಿಗಳಾದ ಸೂರ್ಯಣ್ಣ ಸರ್ ಅವರೇ,
ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ. ಸಿಬ್ಬಂದಿ ವರ್ಗದ ಕೆಂಪೇಗೌಡರು, ನೇತ್ರ ಮೇಡಮ್ ಬಿಟ್ಟರೆ ನನಗೆ ಇನ್ಯಾರೋ ಪರಿಚಯ ಇಲ್ಲ. ಮಕ್ಕಳೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಪರಮಪೂಜ್ಯ ಡಿ ವೀರೇಂದ್ರ ಹೆಗಡೆ ಅವರು ಒಂದು ಕಾರ್ಯಕ್ರಮ ಅಲ್ಲ, ಅವ್ರಿಗೂ ನಮಗೂ ನಿಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ನಿಮ್ಮಿಂದ ಅವ್ರಿಗೆ ಏನೂ ನಿರೀಕ್ಷೆ ಇಲ್ಲ, ನಿಸ್ವಾರ್ಥ ಸೇವೆ. ನೀವು ಎಲ್ಲರೂ ಹೆಗಡೆಯವ್ರನ್ನ ನೋಡಿದಿರಿ, ಹೆಗಡೆಯವರಿಗೆ ನೀವು ನಾವು ಯಾರು ಗೊತ್ತಿಲ್ಲ, ಆದರೂ ಅವ್ರ ಸೇವೆಯನ್ನ ನಮಗೆ ಕೊಡ್ತಾ ಇದ್ದಾರೆ. ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರಿನ ಘಟಕ ಮೇಡಮ್ ನಮ್ಮನ್ನು ಮಾಡ್ಕೊಳ್ಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಹಿಡಿದು ಈಗ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ನೀವು ನೋಡಿ ಅವರು ಎಷ್ಟು ಆರ್ಥಿಕ ಸ್ಥಿತಿ ಮುಂದುವರೆದಿದೆ. ಗ್ರಾಮೀಣ ಪ್ರದೇಶದ ಇವರ ಕಾಲದಿಂದ ಪ್ರತಿಯೊಬ್ಬರು ಒಂದು ಹಸು ಇಲ್ಲ 2 ಕುರಿ 2 ಮೇಕೆ ಪ್ರತಿ ಮನೆಯಲ್ಲೇ ನಿಂತರು ಮಾಡ್ಕೊಂಡಿದ್ದಾರೆ. ಅದು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಸಾಲ ಯೋಜನೆಯಿಂದ ಆದ ಕಾರ್ಯಕ್ರಮ. ಮದ್ಯವರ್ಗನೆ ಶುದ್ಧ. ಈ ಕುಡಿದು ಈ ಮದ್ಯಪಾನ ಮಾಡ್ತಾರಲ್ಲ, ಮದ್ಯಪಾನ ಮಾಡೋದ್ರಿಂದ ಹೆಗಡೆಯವರಿಗೆ ಲಾಸ ಇಲ್ಲ. ನಮ್ಮ ಸಮಾಜ, ನಮ್ಮ ರಾಜ್ಯದ ಜನ ಸುಖ ಶಾಂತಿಯಿಂದ ಇರಬೇಕು ಅನ್ನೋ ಆಸಕ್ತಿಯಿಂದ ಈ ಕಾರ್ಯಕ್ರಮಗಳನ್ನ ಅವರು ಏರ್ಪಡಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಅನಂತ ನಮಸ್ಕಾರಗಳನ್ನ. ಮಕ್ಕಳೇ, ನಿಮಗೆ ಯಾಕೆ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಅಂತಂದ್ರೆ, ಈ ಕೇಳಿದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ನೀವು ಈಗೆಲ್ಲ ಗಿಡವನ್ನ ಯಾವ ರೀತಿಯಾದ್ರೂ ಬಗ್ಗಿಸ್ಬೋದು. ನಾವೆಲ್ಲ ಮರಗಳು, ಸ್ವಲ್ಪ ಮರಗಳು ಬಗ್ಸಕ್ ಹೋದ್ರೆ ಮುರಿದೋಗುತ್ತೆ, ಕೊಂಬೆ ಮುರಿದೋಗುತ್ತೆ. ಅದಕ್ಕಾಗಿ ಶಾಲಾ ಹಂತದಲ್ಲಿ ಈ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ನೀವೀಗ ಟೀನೇಜ್ ಅಂದ್ರೆ ಗೊತ್ತಲ್ಲ, 13, 14, 15, 16, 17, 18, 19 ಈ ಅವಧಿಯನ್ನ ಟೀನೇಜ್ ಅಂತ ಹೇಳ್ತಾರೆ. ನೀವು ಆ ತಾರುಣ್ಯಾವಸ್ಥೆ, ಜೀವನದ ತಾರುಣ್ಯಾವಸ್ಥೆ, ನೀವೀಗ ತಾರುಣ್ಯಾವಸ್ಥೆಯಲ್ಲಿ ಇದ್ರೆ ಈಗ ನಿಮ್ಮ ದೇಹದ ಅಂಗರಚನೆಯಲ್ಲಿ ಬದಲಾವಣೆ ಆಗ್ತದೆ. ನಿಮ್ಮ ಯೋಚನೆಗಳು ಮಗುವಿನಿಂದ ಪ್ರೌಢಾವಸ್ಥೆಗೆ ವರ್ಗಾವಣೆ ಆಗ್ತದೆ. ನಿಮ್ಮ ಆಲೋಚನೆಗಳು ಬೇರೆ ಇರುತ್ತೆ. ನೀವು ಬೇರೆಯವ್ರನ್ನ ಅನುಕರಣೆ ಮಾಡ್ತೀರಿ. ಶಾಲಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಸ್ಥಳೀಯ ಸ್ವಾಮಿ ಅವರ ಇದು ಅನುಗ್ರಹದಿಂದಲೇ ಇದು ಕಾರ್ಯಕ್ರಮ ಯಾಕೆ ಯೋಜನಾಧಿಕಾರಿಗಳು ಎಷ್ಟು ಪ್ರೋಗ್ರಾಮ್ಸ್ಗಳು ನಮ್ಗೆ ಆಕ್ಚುಲಿ ಗೊತ್ತೇ ಇಲ್ಲ. ನಮ್ಗೆ ಈಗ ಗೊತ್ತಾಗಿತ್ತು ಅಂದ್ರೆ ಅವ್ರದ್ದು ಸೇವೆ, ಸಮಾಜ ಸೇವೆ ತುಂಬಾ ಅಗಾಧವಾಗಿದೆ, ಅದ್ಭುತ. ಯಾಕೆಂದ್ರೆ ನಾವು ಯಾವ್ದಾದ್ರು ಒಂದು ನಾವು ಸರ್ವಿಸ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಜಾಸ್ತಿ ಅಡ್ಡಿತಡೆಗಳೇ ಇರುತ್ತೆ. ಜೊತೆಗೆ ಅದು ಸಿಸ್ಟಮ್ಯಾಟಿಕ್ ಆಗಿ ನಡಿಬೇಕಾದ್ರೆ ಬಹಳ ಇರುತ್ತೆ. ಆದ್ರೆ ಅವರ ದೇವರ ಅನುಗ್ರಹದಿಂದ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಯೋಜನಾಧಿಕಾರಿಗಳಾಗಿರ್ಬೋದು, ಸರಸ್ವತಿ ಅವರ ಸ್ನೇಹಿತರು ಮತ್ತೆ ಜಾಗೃತಿ ಸದಸ್ಯರು ಅವರಿಗೆಲ್ಲ ಆಡಳಿತ ಮಂಡಳಿಯ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನಿಜವಾಗ್ಲೂ ಅದ್ಭುತ ಇದೆ. ನಮಗೆ ಅದನ್ನ ಇಮೇಜಿನ್ ಮಾಡೋಕ್ಕೆ ಆಗಲ್ಲ. ನಿಮಗೂ ಕೂಡ ಎಲ್ಲ ಮಹಿಳೆಯರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಮದ್ಯವರ್ಜನೆ ಅಂದ್ರೆ ಸಾರಾಯಿ ಕುಡಿಯೋದನ್ನ ತಪ್ಪಿಸ್ಬೇಕು, ಮತ್ತೆ ನೀರಿಂದಾಗಲಿ, ಒಂದು ಗ್ರಾಮಾಭಿವೃದ್ಧಿ ಆಗಲಿ, ಆಮೇಲೆ ರೋಡ್ಗಳನ್ನ ರಿಪೇರಿ ಮಾಡೋದಾಗಲಿ, ಸರಿಯಾಗಿ ನೆಟ್ಟಿಟ್ಕೊಂಡು ಈಗ ಅಷ್ಟ ಆಫೀಸ್ ಅದಾರ. ಆಮೇಲೆ ಮನೆಗೆ ನಗೋದು ಕಾಮೆಂಟ್ ಮಾಡೋದು, ಅದಕ್ಕೆಲ್ಲ ನಮ್ಗೆ ಕೇಳಿಸ್ಕೊಳ್ಳೋಕೆ ಶಕ್ತಿ ಇಲ್ಲ. ಅಷ್ಟು ಅಭಿವೃದ್ಧಿಗಳು ನಾನು ನೋಟ್ ಮಾಡ್ಕೊಂಡಿದ್ದೆ ನಮ್ಮ ಶಿಕ್ಷಕರಲ್ಲಿ. ಅದೆಲ್ಲ ಮಾಡ್ತಾ ಇರೋದು ಯಾಕೆಂದ್ರೆ ಅವ್ರ ಸ್ವಂತ ಅಲ್ಲ. ಯಾಕೆಂದ್ರೆ ಅವ್ರು ದಾಸೋಹ ನಡೆಸೋದೇ ಅವರಿಗೆ ಬಹಳ ದೊಡ್ಡ ಅದ್ಭುತವಾದ. ಯಾಕಂದ್ರೆ ದೇವರ ದರ್ಶನ ಮಾಡ್ತಕ್ಕ ಪ್ರತಿಯೊಬ್ಬರಿಗೂ ಎಷ್ಟೇ 1000 ಜನ ಹೋಗಿ ಆ ಸಿಸ್ಟಮ್ ನೋಡ್ಬಿಟ್ಟು ಸಾಕು. ಮನೇಲಿ ಒಂದು 4 ಜನ ಬಂದ್ರೆ ನಾವು ತಡಬಡಾಯಿಸಿ ಹೋಗ್ತೀವಿ, ಹೇಗಪ್ಪ ಅವ್ರು ಏನ್ ಮಾಡೋದು, ಅವರಿಗೆ ಊಟ ಅದೆಲ್ಲ ಸಿಸ್ಟಮ್ಯಾಟಿಕ್ ಆಗಿ. ಅಂತಹ ಭಕ್ತರಿಗೆ ಅದು ಮಾಡೋದ್ರ ಜೊತೆಗೆ ಸರ್ಕಾರದ ನೆರವಿನ ಅಪೇಕ್ಷೆ ಪಡೆದೆ, ಮತ್ತೆ ಯಾವುದೇ ಆಡಂಬರಗಳಿಲ್ಲದೆ, ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಅವರು ಒಬ್ಬ ಮಧ್ಯವಯಸ್ಸಿನ ಪುಸ್ತಕ ನಾವು ಮಾತ್ರೆ ಮರೆ ಹೋಗ್ತೀವಿ, ಅವನಿಗೆ ಬೇಜಾರಾಗಬಾರ್ದು. ಇವ್ರು ಹೇಳಿದಂಗೆ ಶಿಬಿರಕ್ಕೆ ನಾನು ಹೋಗಿದ್ದೆ ಒಂದು ಸರಸ್ವತಿ
ಇನ್ವೈಟ್ ಮಾಡಿದ್ರು ನಮ್ಮ ಸಂಘದಿಂದ. ಬಹಳ ಆಶ್ಚರ್ಯ ಆಯ್ತು, ಅವರೆಲ್ಲ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ. ಮೊದಲು 1-2 ದಿವಸ ಯಾವ್ದಾದ್ರು ಕೆಟ್ಟ ಅಭ್ಯಾಸ ಬಂದ್ರೆ ಬಿಡಕ್ಕಾಗಲ್ಲ. ಆದ್ರೆ ಒಂದು 3ನೇ ದಿವಸದಿಂದ ಅವ್ರು ಹೆಂಗೆ ಪರಿವರ್ತನೆ ಮಾಡೋದು ಅಂದ್ರೆ ತುಂಬಾ ಆಶ್ಚರ್ಯ. ಅವರು ಡಾನ್ಸ್ ಮಾಡೋದು, ಭಜನೆ ಹೇಳೋದು, ಪೂರ ಅವರು ಯಾವಾಗ ಒಬ್ಬ ಮನುಷ್ಯನ ಸಾಲ ಬಿಡಿಸಿದ್ರೆ ಒಂದು ಸಂಸಾರ ಭಾರತ ದೇಶದಲ್ಲಿ, ದೊಡ್ಡ ದೇಶದಲ್ಲಿ, ಭಾರತ ದೇಶದಲ್ಲಿ ಒಂದು ಸಂಸಾರ ಉಳಿಸಿಟ್ಟು ಕೀರ್ತಿ ಮತ್ತೆ ಹೆಸರು, ಬರೀ ಹೆಸರಲ್ಲ, ಭಾರತ ದೇಶಕ್ಕೆ ಮಾಡ್ತಾ ಇರೋದು ದೊಡ್ಡ ಸೇವೆ. ಸೋಲ್ಜರ್ಸ್ ಹೇಗೆ ಮುಖ್ಯ ನಮ್ಮ ದೇಶಕ್ಕೆ, ಇಂಥ ಮಹನೀಯರುಗಳು ಮಾಡೋ ಪ್ರೋಗ್ರಾಮ್ಗಳಿಂದ ಭಾರತ ಇನ್ನೂ ಜೀವಂತ ಉಳಿದಿದೆ ಅಂತ ಹೇಳಕ್ಕೆ ತುಂಬಾ ತರ ಎಕ್ಸೈಟ್ ಅಂತ ಆಗತ್ತೆ, ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಅಂಥವ್ರನ್ನ ನಾವು ನೋಡ್ತಾ ಇದೀವಲ್ಲ ನಮ್ಮ ಜೀವಿತಾವಧಿಯಲ್ಲಿ ಅನ್ನೋದು ಬಹಳ ಹೆಮ್ಮೆ ಆಗುತ್ತೆ. ಅದ್ರ ಜೊತೆಗೆ ಇವ್ರು ಸಹಕರಿಸ್ತಾ ಇರುತ್ತೆ. ಈಗ ಮಾಡ್ಬೋದು, ನಾವು ಈಗ ಎಲ್ಲರೂ ಒಂದು ಕಾರ್ಯಕ್ರಮ ಮಾಡ್ಬೋದು, ಅದು ಇಂಪ್ಲಿಮೆಂಟ್ ಮಾಡೋದು ನಮ್ಮ ಟೀಚರ್. ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅನ್ನೋದು ತುಂಬಾ ಮುಖ್ಯ. ಸುಮ್ಮನೆ ಕಾರ್ಯಕ್ರಮ ಮಾಡೋದು, ಅದಕ್ಕೆ ಕಂಡಿರೋದು, ಮಾಹಿತಿ ಕೊಡೋದು ಗೌರ್ಮೆಂಟ್ಗೆ ಅಲ್ಲ, ಅದು ಫ್ರೂಟ್ಫುಲ್ ಆಗಿದೆಯಾ, ಅದು ಆಗ್ತಾ ಇದೆಯಾ ಅಂತ ಅದನ್ನ ನೋಡ್ಬೇಕು. ಅವ್ರ ಬಗ್ಗೆ ಇವ್ರಿಗೆ ಎಷ್ಟು ಪೂಜ್ಯ ಭಾವನೆ ಇರಬೇಕು, ಇವ್ರನ್ನ ಹೇಗೆ ಅವ್ರು ನೋಡ್ಕೊತಾ ಇರ್ಬೇಕು ಮಕ್ಕಳನ್ನ. ಈ ತರ ಕಾರ್ಯಕ್ರಮ ರೂಪಿಸೋದು, ಚಾಪಪ್ ಮಾಡೋದು, ಅದು ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳೋದು, ಅದಕ್ಕೊಬ್ಬರು ಮಾನಿಟರಿಂಗ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಇಡೀ ನಮ್ಮ ಕರ್ನಾಟಕ ಒಂದು ಅಭಿವೃದ್ಧಿ ಪಥದಲ್ಲಿದೆ, ಒಂದು ಒಳ್ಳೆ ನೀತಿ ಸಂಸ್ಕಾರ ಇದೆ ಅಂತಂದ್ರೆ ಅದಕ್ಕೆ ಕಾರಣ ದೇವರು ಜೊತೆ ಕೆಲಸ ಮಾಡ್ತಾ ಇರೋ ನಮ್ಮ ಯೋಜನಾಧಿಕಾರಿಗಳು, ಲಿಂಗೇಗೌಡರು. ಮತ್ತು ನಾನು ನಿಮ್ಗೊಂದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವರೆಲ್ಲ ಹಾಸ್ಯದ ಮೂಲಕ ನಿಮಗೆ ಮನ ಮುಟ್ಟೋ ಹಾಗೆ. ನಮ್ಮ ಗುಟ್ಟೇಗೌಡರು ಕೊಳಲು ಅಂತೂ ಬಹಳ ಚೆನ್ನಾಗಿದೆ. ನೀವೊಂದು ಅಬ್ಸರ್ವ್ ಮಾಡ್ಬೋದು, ಮೊಬೈಲ್ ನೋಡೋದನ್ನು ಬಿಡೋದು, ಒಳ್ಳೇದನ್ನ ಆನ್ಸರ್ಸ್ ಪಡಿತಾರೆ. ನಮ್ಮ ಮೊಬೈಲ್ನಲ್ಲೇ ಒಳ್ಳೊಳ್ಳೆದ. ಈಗ ಅವ್ರು ಅದೇ ಕೇಳಿದೆ, ಅವ್ರನ್ನ ಆನ್ಲೈನೇ ಟ್ಯೂಟರ್, ಅವ್ರಿಗೆ ಆನ್ಲೈನಲ್ಲಿ ಫ್ಲೂಟ್ನ ಕಲಿತಾರೆ ಅವರು. ಅವ್ರಿಗೆ ಯಾರೋ ಟ್ಯೂಟರ್ ಏನು ಮಾಸ್ಟರ್ ಇಲ್ಲ, ಆನ್ಲೈನೇ ಗೂಗಲೇ ಮಾಸ್ಟರ್ ಅವ್ರಿಗೆ. ಅದು ಇರ್ಬೇಕು. ಅದಿದ್ರೆ ಏನಾಗುತ್ತೆ, ಫೈನ್ ಆರ್ಟ್ಸ್ ಇದ್ರೆ ನಮಗೆ ಒಂದು ಖುಷಿ ಕೊಡುತ್ತೆ, ಹ್ಯಾಪಿ ಆಗಿರ್ಬೋದು. ನೀವು ಬರೀ ಮೊಬೈಲ್ ನೋಡೋದ್ರಲ್ಲಿ ಖುಷಿ ಅಂದ್ರೆ ನೀವು ಅದರಲ್ಲಿ ಕಳ್ಕೊಳ್ಳೋದೇ ಜಾಸ್ತಿ. ಒಳ್ಳೇದು ನೋಡೋದು ಬಿಟ್ಬಿಟ್ರೆ ಕೆಟ್ಟದನ್ನೇ ನೋಡೋದು ಎಲ್ಲರೂ. ಅದ್ರಲ್ಲಿ ಕಳ್ಕೊಳ್ಳೋದು ಜಾಸ್ತಿ. ಏನಾಗುತ್ತೆ, ಬೇಗ ಕಣಕ ಹಾಕೊಳ್ತೀರಾ, ಒಂದೇ ಸಮ ನೋಡ್ತಿರ್ತಾರೆ, ಪ್ಯಾಸಿವ್ ಆಗಿರುತ್ತೆ. ಪ್ಯಾಸಿವ್ ಅಂದ್ರೆ ಗೊತ್ತು, ಇನ್ಆಕ್ಟಿವ್ ಅಂತ. ಆಗ ದೇಹ ಹಾಳಾಗತ್ತೆ. ಬರೆಯೋದ್ರಲ್ಲಿ ನೆಗೆಟಿವೇ ಜಾಸ್ತಿ. ಆದ್ರೆ ಈಗ ಯಾವ್ದಾದ್ರು ಒಂದು ಹಾಬಿ, ನಾನು ಹೇಳ್ತಾ ಇರ್ತೀನಿ ನೇತ್ರ ಮೇಡಮ್ಗೆ, ಅದಕ್ಕೆ ಸರ್ ಮ್ಯೂಸಿಕ್ ಟೀಚರ್. ಮತ್ತೆ ಎಲ್ರಿಗೂ ಕೆಲವ್ರಿಗೆ ಸಂಸ್ಕಾರ ಇರಲ್ವೋ ಅಥವಾ ಯಾಕೆಂದ್ರೆ ನಿಷ್ಠೂರ ಆಗುತ್ತೆ. ಎಲ್ಲ ಮಕ್ಕಳು ಹಾಗೆ. ಕೆಲವು ಮಕ್ಕಳಿಗೆ ಒಂಥರ ಮನೆಯಲ್ಲಿ ಬ್ಯಾಕ್ ಗ್ರೌಂಡ್ ಆ ಥರ ಇರಲ್ಲ, ಬರೀ ಸಿನಿಮಾ ಹಾಡಿಗೆ ಕೂಡ ಕ್ಲಾಸಿಕ್ ಬೇಸಿಕ್ ಇರಬೇಕು. ಸಿನಿಮಾ ಹಾಡಿಗೆ ಕೂಡ ಕ್ಲಾಸಿಕಲ್ ಮ್ಯೂಸಿಕಲ್ ಬೇಸಿಕ್. ಅದನ್ನ ಹೇಳಿದ್ರೆ ಆಮೇಲೆ ಯಾರು ನಗ್ತಾರೆ ಅಂತ ಏನೋ ಎಜುಕೇಶನ್. ಸಿಟಿ ತರ ಅಲ್ಲ ಸರ್. ಮೊನ್ನೆ ಸಿಟಿಲಿ ಗಂಗೂಬಾಯಿ ಹಾನ್ಗಲ್ ಇದರಲ್ಲಿ 2 lakhs ಇವರು ಸಂಗೀತ ಇನ್ಸ್ಟ್ರೂಮೆಂಟ್ಸ್ ವೈಲಿನ್, ತಬಲಾ, ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿ ಅದು. ಅದರಲ್ಲಿ 2 ಲಕ್ಷ ಮಕ್ಕಳು ಅಪೇರ್ ಆಗ್ತಾ ಇದ್ದಾರೆ. ಅವರೆಲ್ಲ ಓದಿನವರು ಇರ್ತಾರೆ. ಯಾಕೆ ಅಂದ್ರೆ ನೀವು ಯಾವಾಗ ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಒಂದು ಫೈನ್ ಆರ್ಟ್ ಮ್ಯೂಸಿಕಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ, ಫ್ಲೂಟ್, ಇನ್ಸ್ಟ್ರೂಮೆಂಟ್ಸ್ ಯಾವ್ದಾದ್ರೆ ಹೇಳುತ್ತೆ, ಹಾಬಿ ಇಟ್ಕೊಂಡಿದ್ರೆ ನಿಮ್ಗೆ ಅದು ಖುಷಿ ಕೊಡುತ್ತೆ. ಅದರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತೆ ಓದೋದು ಅಷ್ಟೇ, ವಿಪರೀತ ಓದ್ಬೇಕಾಗಿಲ್ಲ. 1-2 ಸತಿ ಓದಿದ್ರೆ ಗ್ರಾಫ್ ಮಾಡ್ಕೊಂಡು ಬರ್ತಿದ್ದಾರೆ. ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅದು ಮಾಡಿ. ನಿಮಗೆ ಮೆಮೊರಿ ಪವರ್, ಲಿಸನಿಂಗ್ ಒಂದು ಕ್ವಶನ್ ಕೇಳ್ತೀವಿ, ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಎಲ್ಲರೂ ಅಲ್ಲ ಸರ್. ಕೆಲವರು ಒಂಥರ ಸುಮ್ಮನೆ ಇದಕ್ಕೆ ಬರ್ತಾರಲ್ಲ, ಏನಿರೋದು ಅದರಿಂದ ಅದು ಓದಿ ಹೇಳಲ್ಲ ಸರ್. ನಾವು ಇಂಗ್ಲೀಷ್ನಲ್ಲಿ ಏನಂದ್ರೆ ಎಕ್ಸ್ಪ್ಲೈನ್ ಮಾಡಬಾರ್ದು, ಯಾವುದೇ ಲ್ಯಾಂಗ್ವೇಜ್ ಎಕ್ಸ್ಪ್ಲೈನ್ ಮಾಡೋದು. ಅದೇನ್ಬಿಟ್ಟು ಕ್ವಶನ್ಸ್ ಆಗ್ತಾ ಇರ್ತೀವಿ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಬುಕ್ಕಲ್ಲಿ ಇರೋದು ಓದಲ್ಲ, ದೇ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಏನು ಓದೋದ್ರಲ್ಲಿ. ಮತ್ತೆ ಇನ್ನೊಂದು ಹೇಳಿದ್ರು, ಅವ್ರು ತುಂಬಾ ಇಷ್ಟ ಆಯ್ತು. ಅವ್ರಿಗೆ ಹೇಳೋದು ತುಂಬಾ ಇದೆ, ತುಂಬಾ ಹೊತ್ತಾಗುತ್ತೆ. ಮತ್ತೆ ನೀವು ನಮ್ಮ ಉದ್ದೇಶ ಕೇಳಿದ್ದೆಲ್ಲ ಇರುತ್ತೆ. ಸರ್ ಮಾಡಿದ್ದು ಯೋಜನಾಧಿಕಾರಿಗಳು ಹೇಳಿದ್ದು, ನಾನು ಒಂದೊಂದು ಹೇಳಕ್ಕೂ ಬರ್ತಾ ಇಲ್ಲ. ನಮ್ಗೆ ಅಷ್ಟು ಕಾರ್ಯಕ್ರಮಗಳನ್ನ ಹಿಂಗೆ ಅವರು ಮುಂದುವರಿಸಿಕೊಂಡು ದೇವರು ಯಾರು ಬ್ಲೆಸ್ಡ್, ಅವರು ದೇವರಿಂದ ಆಶೀರ್ವಾದ ಪಡ್ಕೊಂಡು ಬಂದವರು ಪುಟ್ಟೇಗೌಡರು ಸರ್. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದಿಲ್ಲ, ಅವರನ್ನು ನಾನು ಮುಗಿಸ್ತಿದ್ರು. ತುಂಬಾ ಆಸೆ ಅಂತಂದ್ರೆ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಫಂಕ್ಷನ್ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಉಪಯುಕ್ತವಾಗಿ ಕಲ್ತಿದ್ದೀವಿ ಇದು ಅಂತ ಇದು ಮಾಡಿಕೊಂಡು ಮುಂದೆ ಚೆನ್ನಾಗಿರಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮುಂದೆ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನು
ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮತ್ತೆ ಎಲ್ರಿಗೂ ಒಂದು ಪ್ರತಿಜ್ಞೆ ಇದೆ. ನೀವು ಇಲ್ಲಿ ಮುಂದೆ ಕೈ ಚಾಚಿ ಹೇಳ್ಬೇಕಂದ್ರೆ ನಾವು ಹೇಳ್ಕೊಡ್ತೇವೆ. ಗ್ರೀನ್ವುಡ್ ಆಂಗ್ಲ ಮಾಧ್ಯಮ ಶಾಲೆಯ ವಡನೇಶ್ವರ ವಿದ್ಯಾರ್ಥಿನಿಯರಾದ ನಾವು ದುಶ್ಚಟಗಳ ವಿರುದ್ಧ ಜಾಗೃತಿ ಹಾಗೂ ಸದಾಚಾರಗಳ ಬಗ್ಗೆ ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಹಾಗೂ ಆದರ್ಶ ವಿದ್ಯಾರ್ಥಿಯರಲ್ಲಿರಬೇಕಾದ ಗುಣ ನಡತೆಗಳು, ಮಾನವೀಯತೆಯ ಮೌಲ್ಯ ಮತ್ತು ಭಾರತೀಯ ಪರಂಪರೆ, ಶಿಷ್ಟಾಚಾರಗಳ ಬಗ್ಗೆ ಇಂದಿನ ತರಬೇತಿಯಲ್ಲಿ ನಾನು ತಿಳಿದುಕೊಂಡಿದ್ದು ಇವುಗಳನ್ನು ನನ್ನ ಜೀವನದಲ್ಲಿ ಸಂಪೂರ್ಣ ಅಳವಡಿಸಿಕೊಳ್ಳುವುದು, ಜೊತೆಗೆ ನನ್ನ ಪರಿವಾರದಲ್ಲಿಯೂ ಸಹ ಕುರಿತು ಅರಿವು ಮೂಡಿಸುತ್ತೇನೆ. ಕಾಲೇಜಿನ ಆದರ್ಶ ವಿದ್ಯಾರ್ಥಿನಿಯರಿಗಾಗಿ ನಮ್ಮ ದೇಶದ ಸ್ಪರ್ಧೆಯಾಗಿ ಮಾಡುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆ ವಿಶಾಲ್ ಬೇಗ್ ಮತ್ತು ನ್ಯೂಪಾರ್ಟಿನವರು ಈ ಶಾಲೆಗೆ ಕಾಲಿಟ್ಟು ಈ ಗುಂಪಿಗೆ ಪೂಜೆ ಮಾಡಿದ್ರಲ್ಲ, ಅದು ತುಂಬಾ ಒಳ್ಳೆ ಕೆಲಸ ಆಗ್ತಾ ಇದೆ. ಅವ್ರಿಗೂ ಸಹ ಆ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಿ ಅನುಸ್ಥಿತಿಯಲ್ಲಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಆದ್ಮೇಲೆ ದೇವರು ಎಲ್ಲರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳಿಗೆ, ನಮ್ಮ ಶಿಕ್ಷಕರಿಗೆ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟಿಂತ ಈ ಸಂಸ್ಥೆ ಪರವಾಗಿ ನೀವೆಲ್ಲರ ಗಣ್ಯ ವ್ಯಕ್ತಿಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನು.